ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ವಿಲನ್ ಅವರು ಟಾಸ್ಕ್ಗಳನ್ನ ಕೊಡ್ತಾರೆ ಆ್ಯಂಡ್ ಚಾಲೆಂಜಸನ್ನು ಕೊಡ್ತಿದ್ದಾರೆ. ಆ್ಯಂಡ್ ಇಲ್ಲಿ ಎರಡು ತಂಡಗಳಾಗಿ ಸೊ ಇಲ್ಲಿ ವಿಂಗಡಣೆಗಳಾಗಿದೆ ಅಂತ ಹೇಳ್ಬೋದು. ಒಂದು ತಂಡಕ್ಕೆ ಮೇ ಬಿ ರಜತ್ ಕ್ಯಾಪ್ಟನ್ ಅಂತ ಅನ್ಸುತ್ತೆ, ಇನ್ನೊಂದು ತಂಡಕ್ಕೆ ಅಶ್ವಿನಿ ಅವರು ಕ್ಯಾಪ್ಟನ್ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಅವರಿಬ್ಬರು ಕೂಡ ಅಲ್ಲಿ ಆಕ್ಟಿವಿಟಿ ರೂಮಲ್ಲಿ ಬಂದು ನಿಂತ್ಕೊಂಡಿದ್ದಾರೆ. ಅಂದರೆ ವಿಲನ್ ಏನು ಟಾಸ್ಕ್ ಕೊಡ್ತಾ ಇದ್ದಾರೆ, ಸೊ ಅದನ್ನು ಅಲ್ಲಿ ಅವ್ರು ಡಿಸೈಡ್ ಮಾಡಬೇಕಾಗುತ್ತೆ ತಮ್ಮ ತಂಡ ಚಾಲೆಂಜ್ನ ಎಕ್ಸೆಪ್ಟ್ ಮಾಡುತ್ತಾ ಮಾಡಲ್ಲ ಅನ್ನೋ ರೀತಿಯಲ್ಲಿ. ಆ್ಯಂಡ್ ಅಲ್ಲಿ ಬಜಾರ್ ಒತ್ತಬೇಕಾಗುತ್ತೆ, ಯಾರು ಫಾಸ್ಟಾಗಿ ಬ್ರಜರ್ನ ಪ್ರೆಸ್ ಮಾಡ್ತಾರೆ ಸೊ ಅವರಿಗೆ ಅವಕಾಶ ಸಿಗುವಂಥದ್ದು. ಸೊ ಅದೇ ರೀತಿಯಲ್ಲಿ ಅಲ್ಲಿ ರಜತ್ ಆ್ಯಂಡ್ ಅಶ್ವಿನಿ ಇರೋದ್ರಿಂದ ಮೇ ಬಿ ಇವರೇ ಎರಡು ತಂಡಗಳ ಒಂದು ಕ್ಯಾಪ್ಟನ್ ಆಗಿರ್ಬೋದು ಅಂತ ಅನ್ಸುತ್ತೆ ಆಯಾ ತಂಡಕ್ಕೆ. ಓಕೆ, ಸೊ ಇಲ್ಲಿ ಅಶ್ವಿನಿ ತಂಡದಲ್ಲಿ ಇರುವಂಥವರು ನೋಡ್ತಾ ಇದ್ದಾರೆ, ಇಲ್ಲಿ ಸೂರಜ್, ಮಾಳು, ಸ್ಪಂದನ, ಧ್ರುವಂತ್, ರಕ್ಷಿತಾ ಆ್ಯಂಡ್ ಅಶ್ವಿನಿಯರು ಕೂಡ ಇದ್ದಾರೆ. ಇನ್ನು ರಜತ್ ತಂಡದಲ್ಲಿ ನೋಡೋದಾದ್ರೆ ಗಿಲ್ಲಿ, ರಘು, ಧನುಷ್, ರಾಶಿಕಾ ಆ್ಯಂಡ್ ಕಾವ್ಯ. ಸೊ ಇವರು ಈ ಒಂದು ರಜತ್ ತಂಡದಲ್ಲಿ ಇರುವಂಥವ್ರು. ಆ್ಯಂಡ್ ಇಲ್ಲಿ ಬಿಗ್ ಬಾಸ್ ವಿಲನ್ ಅವರು ಏನು ಚಾಲೆಂಜಸ್ ಕೊಡ್ತಿದ್ದಾರೆ, ಅದು ಏನು ಚಾಲೆಂಜು ಅಂತಂದರೆ ಒಬ್ಬ ಪ್ಲೇಯರ್ ಟ್ಯಾಟು ಹಾಕ್ಸ್ಕೊಬೇಕು ಅಂತ ಹೇಳ್ತಿದ್ದಾರೆ. ಅದು ಹೆಣ್ಣು ಅಥವಾ ಗಂಡು ಯಾವುದು ಕೂಡ ಹೇಳಿಲ್ಲ. ಒಬ್ಬ ಪ್ಲೇಯರ್ ಟ್ಯಾಟು ಹಾಕ್ಸ್ಕೊಬೇಕು ಅಂತ. ಅದು ಯಾವ ಟ್ಯಾಟು ಅಂತಂದರೆ ಬಿಗ್ ಬಾಸ್ ಲೋಗೋ ಟ್ಯಾಟು ಹಾಕ್ಸ್ಕೊಬೇಕು ಅಂತ. ಆ್ಯಂಡ್ ಇನ್ನೊಂದು ಈ ಕಡೆಗೆ ಫೀಮೇಲ್ ಪ್ಲೇಯರ್ ಒಬ್ಬರು ಸೊ ಹೇರ್ ಕಲರ್ ಹಾಕೊಬೇಕು ಅಂತಂದರೆ ಹೇರ್ಗೆ ಕಲರ್ ಹಾಕೊಬೇಕು ಅಂತ. ಆ್ಯಂಡ್ ಅಲ್ಲಿ ರಾಶಿಕಾ ಸ್ಟಾರ್ಟಿಂಗಲ್ಲೇ ನೋ ಅಂತ ಹೇಳ್ಬಿಡ್ತಾರೆ, ನನಗೆ ಬೇಡ ಅನ್ನೋ ರೀತಿಯಲ್ಲಿ. ಯಾರು ಈ ಟಾಸ್ಕ್ನ ಕಂಪ್ಲೀಟ್ ಮಾಡ್ತಾರೆ ಆ ಒಂದು ಬಜರ್ನ ಪ್ರೆಸ್ ಮಾಡಿ ಸೊ ಅವರಿಗೆ 1 ಪಾಯಿಂಟ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಅಲ್ಲಿ ಫಸ್ಟು ಆ ಒಂದು ಇದನ್ನು ಪ್ರೆಸ್ ಮಾಡಿರುವಂಥದ್ದು ರಜತ್ ಪ್ರೆಸ್ ಮಾಡಿರೋದ್ರಿಂದ ರಜತ್ಗೆ ಫಸ್ಟ್ ಅವಕಾಶ ಸಿಗುತ್ತೆ. ಸೊ ಅವ್ರೇನಾದರೂ ಈ ಎರಡೂ ಚಾಲೆಂಜ್ಗಳನ್ನ ಕಂಪ್ಲೀಟ್ ಮಾಡಿದ್ರೆ ಅವರಿಗೆ 1 ಪಾಯಿಂಟ್ ಸಿಗುತ್ತೆ. ಸೊ ಅದೇ ರೀತಿಯಲ್ಲಿ ಸೊ ಅಲ್ಲಿ ನೋಡ್ತಾ ಇದ್ರೆ ನೀವು ಅಲ್ಲಿ ಫಸ್ಟಿಗೆ ಆ ಒಂದು ಏನು ಹೇಳ್ತೀವಿ ಅಂತಂದರೆ ಕಲರ್ ಮಾಡಿಸ್ಕೊತಿರೋವಂಥವ್ರು ಕಾವ್ಯ ಅವರು. ಆ್ಯಂಡ್ ಟ್ಯಾಟು ಹಾಕ್ಸ್ಕೊತಿರೋವಂಥದ್ದು ರಜತೇನೆ. ಸೊ ಅದು ಮೇ ಬಿ ಪರ್ಮನೆಂಟ್ ಟ್ಯಾಟೂನಾ ಅಂತ ನೋಡ್ತಾ ಇದ್ರೆ ಹಂಗೆ ಅನ್ನಿಸ್ತಾ ಇದೆ, ಪರ್ಮನೆಂಟ್ ಟ್ಯಾಟು ಅಂತಲೇ ಅನ್ನಿಸ್ತಾ ಇದೆ. ಬಿಕಾಸ್ ಅಲ್ಲಿ ಬ್ಲಡ್ ಎಲ್ಲ ಬಂದಂಗಿತ್ತು ಒಂದು ಡ್ರಾಪು. ಸೊ ಅವರು ಪರ್ಮನೆಂಟ್ ಆಗಿರುವಂಥ ಟ್ಯಾಟೂನೇ ಹಾಕ್ಸ್ಕೊತಿದ್ದಾರೆ. 2 ಸಾರಿ ಅವಕಾಶ ಸಿಕ್ಕಿದೆ. ಸೊ ಮೇ ಬಿ ಹಾಕ್ಸ್ಕೊಂತಾರೆ ಆ ಒಂದು ಪ್ರೀತಿ ಅಭಿಮಾನಕ್ಕೆ ಬಿಗ್ ಬಾಸ್ ಆ ಒಂದು ಶೋ ಮೇಲೆ ಇರೋದಕ್ಕೆ. ಆ್ಯಂಡ್ ಇದಾದಮೇಲೆ ಅಲ್ಲಿ ಅವ್ರದ್ದೇನೆ ಕಂಪ್ಲೀಟ್ ಆಗಿದೆ ಟ್ಯಾಟು ಹಾಕ್ಸ್ಕೊಂಡಿರುವಂಥದ್ದು. ಬಟ್ ಈ ಫೀಮೇಲ್ ಕಂಟೆಸ್ಟೆಂಟ್ ಯಾರು ನಮ್ಮ ಕಾವ್ಯ ಅವ್ರು ಏನು ಇದು ಹಾಕ್ಸ್ಕೊತಿದ್ದಾರೆ ಹೇರ್ಗೆ, ಸೊ ಅಲ್ಲಿ ಸ್ವಲ್ಪ ಕಿತ್ತಾಟ ನಡೀತಾ ಇದೆ. ಸ್ಟಾರ್ಟಿಂಗಲ್ಲೇ ಬರೀ ತಲೆ ಮೇಲೇ ಹಾಕ್ತಾಯಿದ್ರೆ ಕೆಳಗಡೆಗೆ ಯಾರು ಹಾಕೋದು ಅನ್ನೋ ರೀತಿಯಲ್ಲಿ ರಜತ್ ಕೇಳ್ತಿದ್ದಾರೆ. ಆ್ಯಂಡ್ ಅದಾದಮೇಲೆ ಅಲ್ಲಿ ಮೀನ್ಸ್ ಅದೆಲ್ಲ ಹಾಕ್ಕೊಂಡ ಮೇಲೂ ಕೂಡ ಸೊ ಅಲ್ಲಿ ಆಮೇಲೆ ಅಲ್ಲಿ ರಜತ್ ಕೇಳ್ತಿರುವಂಥದ್ದು ಏನಿದು ಅಂತ ಕೇಳ್ತಿದ್ದಾನೆ. ಅದಾದಮೇಲೆ ಸೊ ನಿಮಗೆ ಕೊಟ್ಟಿದ್ರೆ ನೀವು ಹಿಂಗೆ ಮಾಡ್ತಿದ್ರಿ ಅಂತ ಸ್ಪಂದನ ಹೇಳ್ತಿದ್ದಾರೆ. ಅದು ಏನಕ್ಕೆ ಆ ಥರ ಹೇಳ್ತಿದಾರೋ ಗೊತ್ತಿಲ್ಲ. ಫಸ್ಟ್ ಅಲ್ಲಿ ಅಪ್ಲೈ ಮಾಡಿರುವಂಥದ್ದು ಅಶ್ವಿನಿ ತಂಡದಿಂದನೇ. ಸೊ ಅಶ್ವಿನಿ ಅವರೇನೆ ಸೊ ಆ ಸ್ಪ್ರೇನ ಅಪ್ಲೈ ಮಾಡಿರುವಂಥದ್ದು. ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಅಲ್ಲಿ ತಲೆ ಮೇಲೆ ಡೈರೆಕ್ಟಾಗಿ ಹೊಡಿತಿದ್ದಾರೆ. ಆಮೇಲೆ ಪೇಂಟ್ ಅದು ಯಾವುದು ಅಂತ ಕೂಡ ನನಗೆ ಕ್ಲಾರಿಟಿ ಇಲ್ಲ. ಅದೇನಾದರೂ ತಲೆಗೆ ಏನಾದರೂ ಹಾರ್ಮ್ ಆಗುತ್ತಾ, ಪರ್ಮನೆಂಟಾ ಅಥವಾ ಟೆಂಪ್ರರಿ ಹೋಗುತ್ತಾ ಅಂತಲೂ ಕೂಡ ಗೊತ್ತಿಲ್ಲ. ಪರ್ಮನೆಂಟ್ ಇದ್ರೂ ಕೂಡ ನಾರ್ಮಲಿ ಅದು ಹೋಗುತ್ತೆ, ಸ್ವಲ್ಪ ಒಂದು ಅಟ್ಲೀಸ್ಟ್ ಒಂದು 4-5 ದಿನ ಆದರೂ ಮೇ ಬಿ ಇರುತ್ತೆ ಅಂತ ಅನ್ಸುತ್ತೆ. ಬಟ್ ಯಾವ ಪೇಂಟು ಅಂತ ಗೊತ್ತಿಲ್ಲ, ಡೈರೆಕ್ಟಾಗಿ ಹಂಗೆ ಹಾಕ್ಬೋದಾ ತಲೆಗೆ ಅನ್ನೋದು ಕೂಡ ಪ್ರಶ್ನೆ. ಆ್ಯಂಡ್ ಅದಾದಮೇಲೆ ಅಲ್ಲಿ ಅದೇ ಹಚ್ಚೋ ಟೈಮಲ್ಲೇ ಸ್ವಲ್ಪ ಇಲ್ಲಿ ರಜತ್ ಬರೀ ತಲೆಗೆ ಹಾಕ್ತಿದ್ರಲ್ಲ, ಹಿಂದ್ಗಡೆಗೆ ಹಾಕಿ ಅನ್ನೋ ರೀತಿ ನಾನು ಹೇಳ್ತಾ ಇದ್ದ. ಹಾಕಿದ್ದಾದಮೇಲೆ ಸ್ಪಂದನ ಅಲ್ಲಿ ಮೇ ಬಿ ಸ್ಪಂದನ ಆ್ಯಂಡ್ ಚೈತ್ರ ಇಬ್ಬರು ಅದನ್ನೇನು ಚೆಕ್ ಮಾಡಲಿಕ್ಕೆ ಅಂತ ಬಂದ್ರೆ ಅಥವಾ ಕರೆಕ್ಟಾಗಿ ಅಪ್ಲೈ ಆಗಿದೆಯಾ ಇಲ್ವಾ ಅನ್ನೋವಂಥದ್ದನ್ನು ಮೇ ಬಿ ಉಸ್ತುವಾರಿ ಇದ್ದಾರಾ ಏನು ಅಂತ ಗೊತ್ತಿಲ್ಲ ನನಗೆ. ಮೇ ಬಿ ಕೆಳಗಡೆಗೆ ಅಲ್ಲಿ ಕೂದಲು ನೋಡ್ತಾ ಇದ್ರೆ ಮೇ ಬಿ ಅಲ್ಲಿ ಕರೆಕ್ಟಾಗಿ ಇನ್ನೂ ಅಲ್ಲಿ ಪೇಂಟ್ ಹತ್ತಿಲ್ಲ, ಸೊ ಕಲರ್ ಹತ್ತಿಲ್ಲ. ಸೊ ಅದಕ್ಕೋಸ್ಕರ ಅದನ್ನೇನಾದ್ರು ಡಿಸ್ಕ್ವಾಲಿಫೈ ಅನ್ನೋ ರೀತಿಯಲ್ಲಿ ಏನಾದರೂ ಮಾಡಿದ್ರಾ ಗೊತ್ತಿಲ್ಲಪ್ಪ. ಯಾಕಂದರೆ ಅಲ್ಲಿ ಸ್ಪಂದನೂ ಕೂಡ ಅಶ್ವಿನಿ ಟೀಮೇ ಆಗಿರೋದ್ರಿಂದ ಹಚ್ಚಿರೋದು ಕೂಡ ಅಶ್ವಿನಿ ಟೀಮೇನೆ. ಅಲ್ಲಿ ಮೇ ಬಿ ಏನಾದರೂ ಅಶ್ವಿನಿ ಹಚ್ಚಿರೋ ಟೈಮಲ್ಲಿ ಏನಾದರೂ ಇವ್ರು ಏನಾದರೂ ಬೇಡ ಅಂತ ಹೇಳಿದ್ರ ಗೊತ್ತಿಲ್ಲ. ಸೊ ಕಂಪ್ಲೀಟಾಗಿ ಮಾಹಿತಿ ಬೇಕು ಅಂತಂದರೆ ಎಪಿಸೋಡ್ ನೋಡಿದಾಗಲೇ ಗೊತ್ತಾಗುವಂಥದ್ದು. ಸೊ ಇನ್ ಕೇಸ್ ಅದೇನಾದರೂ ಡಿಸ್ಕ್ವಾಲಿಫೈ ಆಗಿತ್ತು ಅಂತಂದರೆ ಯಾಕಾಯಿತು ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಸೊ ಅವರಂತೂ ಹಚ್ಕೊಳ್ಳಿಕ್ಕೆ ಬೇಡ ಅಂತ ಹೇಳಿಲ್ಲ, ಬಟ್ ತಲೆ ಮೇಲೆ ಹಚ್ತಾ ಇರೋದ್ರಿಂದ ಸೊ ಪೇಂಟ್ ಏನಾದರೂ ಖಾಲಿ ಆಯಿತಾ ಗೊತ್ತಿಲ್ಲ, ಅಥವಾ ವಿಲನ್ ಏನಾದರೂ ಹೇಳಿದ್ರು ಇನ್ನೂ ಅದು ಸಫಿಷಿಯೆಂಟಾಗಿ ಕಲರ್ ಹತ್ತಿಲ್ಲ, ಅದಕ್ಕೋಸ್ಕರ ಇದನ್ನು ನಾವು ವ್ಯಾಲಿಡ್ ಅಂತ ತೊಗೊಳ್ಳಲ್ಲ ಅನ್ನೋ ರೀತಿಯಲ್ಲಿ ಏನಾದರೂ ಹೇಳಿದ್ರ ಅದು ಎಪಿಸೋಡ್ ನೋಡಿದಾಗಲೇ ಗೊತ್ತಾಗುವಂಥದ್ದು. ಬಟ್ ಕಿತ್ತಾಟ ಅಂತೂ ನಡೀತಾ ಇದೆ ಅಲ್ಲಿ. ಇದಾದಮೇಲೆ ಕೋಪ ಮಾಡ್ಕೊಂಡಂಥ ರಜತ್ ಸೊ ಎಂತಕ್ಕೆ ಬಂದು ಆಡ್ತಾವೋ ಆಟಗಳನ್ನು ಹೇಳಿದ್ದೂ ಅರ್ಥ ಆಗಲ್ಲ, ಮಾಡಿದ್ದೂ ಅರ್ಥ ಆಗಲ್ಲ, ಬರೀ ಪುಕ್ಸಟೆ ಮಾತುಗಳು ಅನ್ನೋ ರೀತಿಯಲ್ಲಿ ಅಲ್ಲಿ ಸ್ಪಂದನ ಇಂಡಿಯಾ ಅಶ್ವಿನಿ ಅವರ ಟೀಮ್ಗೆ ಹೇಳ್ತಿರುವಂಥದ್ದು. ಸೊ ಒಟ್ಟಿನಲ್ಲಿ ಏನೋ ಆಗಿದೆ ಒಟ್ಟಿನಲ್ಲಿ ಅಲ್ಲಿ. ಇಲ್ಲ ಅಂತಂದರೆ ಅಷ್ಟೊಂದು ಅವ್ನು ರೈಸ್ ಆಗಲ್ಲ. ಟಾಸ್ಕ್ ಏನಾದರೂ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದರೆ ಸೊ ಅವನು ಅಷ್ಟೊಂದು ಮಾತಾಡಲ್ಲ. ಬಟ್ ಒಂದು ಟಾಸ್ಕು ಫೇಲ್ ಆಗಿರಬೇಕು ಕಾವ್ಯ ಅದು. ಇಲ್ಲ ಅಂತಂದರೆ ಆ ಪೇಂಟ್ ಹಚ್ಚೋದ್ರಲ್ಲಿ ಮೀನ್ಸ್ ಕಲರ್ ಹಚ್ಚೋದ್ರಲ್ಲಿ ಏನೋ ತಪ್ಪುಗಳಾಗಿರ್ಬೋದು ಅಂತ ನನಗನ್ಸುತ್ತೆ. ಓಕೆ, ಸೊ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಸೊ ಸದ್ಯಕ್ಕೆ ವಿಡಿಯೋದಲ್ಲಷ್ಟೇ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬೈ.